ಶಿಲುಬೆಯ ಮೇಲೆ ಕೇವಲ 3 ಆಣೆಗಳಿಂದ ಬಿಡಿಸಿಕೊಳ್ಳಲಾಗದವನು ದೇವರ. ಅಂತ ದೇವರನ್ನ ನೀವು ಆರಾಧಿಸುತ್ತಿದ್ದೀರಾ ಹಾಗಂತ ಪ್ರಶ್ನೆ ಮಾಡಿದಂಥವರಿಗೆ 2ನೇ ಥೆಸಲೋನಿಕ 2:8 ಪ್ರಕಾರ ಆತನು ತನ್ನ ಬಾಯ ಉಸಿರಿನಿಂದ ಸೈತಾನನ ಸಾಮ್ರಾಜ್ಯವನ್ನ ನಾಶ ಮಾಡಬಲ್ಲ ಶಕ್ತನು ಯೇಸು ಸ್ವಾಮಿಯವರು. ಆದರೆ ಆತನು ನಮಗೋಸ್ಕರ ಶಿಲುಬೆಯ ಮೇಲೆ ಮೌನವನ್ನ ವಹಿಸಿದ್ದರು. ಎಫೆಸಿ 1:4 ಪ್ರಕಾರ ಜಗದುತ್ಪತ್ತಿಗೂ ಮುಂಚೆ ಆತನು ಇದ್ದನು. ಅಂದ್ರೆ ಅಷ್ಟೊಂದು ಪರಾಕ್ರಮಶಾಲಿ ಅಷ್ಟೇ ಹೊರತು ಆತನಿಗೆ 3 ಆಣೆಗಳಿಂದ ಬಿಡಿಸಿಕೊಳ್ಳುವುದು ದೊಡ್ಡ ಕೆಲಸವು ಅಥವಾ ದೊಡ್ಡ ಸಾಹಸವೂ ಆಗಿರಲಿಲ್ಲ. ಕೊಲೊಸ್ಸೆ 1:15 ಪ್ರಕಾರ ತಂದೆಯಾದಂಥ ದೇವರು ಸರ್ವ ಅಧಿಕಾರವನ್ನ ತನ್ನ ಕುಮಾರನಿಗೆ ಕೊಟ್ಟಿದ್ದಾರೆ. ಆತನಿಲ್ಲದೆ ಏನೂ ಸಹ ಉಂಟಾಗಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಸೊ ಅಷ್ಟೊಂದು ಸರ್ವ ಅಧಿಕಾರವನ್ನ ಹೊಂದಿದಾತನಿಗೆ ಈ 3 ಆಣೆಗಳನ್ನ ಬಿಡಿಸಿಕೊಂಡು ಬರುವುದು ಅಸಾಧ್ಯವಾದ ಕೆಲಸವಂತೂ ಅಲ್ಲವೇ ಅಲ್ಲ. ಯೋಹಾನ 10:18 ಪ್ರಕಾರ ಆತನ ಪ್ರಾಣವನ್ನ ಯಾರೂ ತೆಗೆಯುವುದಕ್ಕೆ ಸಾಧ್ಯವೇ ಇಲ್ಲ. ಆತನ ಪ್ರಾಣವನ್ನು ತನ್ನಿಷ್ಟಕ್ಕೆ ತಾನು ಇಷ್ಟಪಟ್ಟು ಪ್ರೀತಿಯಿಂದ ನಮಗೋಸ್ಕರ ಆತನು ಪ್ರಾಣವನ್ನ ತ್ಯಾಗ ಮಾಡಿದರೆ ವಿನಃ ಆತನು 3 ಆಣೆಗಳಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಅಲ್ಲ. ಮತ್ತಾಯ 20:28 ಪ್ರಕಾರ ನಶಿಸಿ ಹೋಗುತ್ತಿರುವಂತ ಜನಗಳಿಗೆ ತನ್ನ ಪ್ರಾಣವನ್ನ ಕೊಟ್ಟು ರಕ್ಷಿಸುವುದೇ ಆತನ ಒಂದು ಪ್ರಣಾಳಿಕೆಯಾಗಿತ್ತು. ಈ ಒಂದು ಪ್ರಣಾಳಿಕೆಯು ನೆರವೇರಬೇಕಾದರೆ ಹೊರತು ಆತನು ಶಿಲುಬೆಯ ಮೇಲೆ 3 ಆಣೆಗಳಿಂದ ಬಿಡಿಸಿಕೊಳ್ಳಲು ಶಕ್ತನೂ ಅಲ್ಲ ಅಂತ ಇದರ ಅರ್ಥ ಅಲ್ಲ.